ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಆತ್ಮಗಳು ಬಟ್ಟೆ ಹಾಕೊಳ್ಳುತ್ತಾ. ಓಕೆ, ಇದ್ರ ಬಗ್ಗೆ ನಾನು ಫಸ್ಟು ವಿಡಿಯೋ ಮಾಡಿದ್ದೀನಿ. ಆದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ಕ್ವಶನ್ ಹಾಕ್ತಾರೆ, ಆತ್ಮ ಬಟ್ಟೆ ಹಾಕ್ಕೊಂಡಿರುತ್ತೆ. ಅಂದರೆ ಅವರು ಇವಾಗ ನನ್ನ ಸಬ್ಸ್ಕ್ರೈಬರ್ ಆಗಿರ್ತಾರೆ, ನನ್ನ ಚಾನಲ್ಗೆ ಇವಾಗ ನೋಡ್ತಾ ಇರ್ತಾರೆ ಹೊಸಬ್ರು. ಓಕೆ, ಅವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಅವ್ರು ಈ ಥರ ಕ್ವಶನ್ ಕೇಳೋದು. ಬಟ್ ನೀವು ನನ್ನ ಹಳೆ ವಿಡಿಯೋಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಆದರೂ ನಾನು ಸ್ವಲ್ಪ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಆತ್ಮ ಆಗಲಿ ನಾವು ಕರೆಸಿದಾಗ ಅದು ಬಟ್ಟೆ ತೊಟ್ಕೊಂಡೇ ಬಂದಿರುತ್ತೆ. ಓಕೆ, ಯಾವ ಕಲರ್ ಬಟ್ಟೆಯಲ್ಲಿ ಬಂದಿರುತ್ತೆ? 100ರಲ್ಲಿ 90% ಆತ್ಮಗಳು ವೈಟ್ ಕಲರ್ ಬಟ್ಟೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಇನ್ನು 10% ಆತ್ಮಗಳೇನಿದೆ ಅಲ್ಲ, ಅವು ತಮಗಿಷ್ಟ ಆಗಿರೋ ಭೂಮಿ ಮೇಲೆ ಇಷ್ಟ ಆಗಿರೋ ಬಟ್ಟೆಗಳನ್ನು ತೊಡ್ತಿರ್ತಾರಲ್ವ ಯಾವಾಗಲೂ, ಆ ಬಟ್ಟೆಗಳಲ್ಲಿ ಕಾಣಿಸ್ಕೋತಾರೆ. ಇನ್ನು ಕೆಲವು ಆತ್ಮಗಳು ನಿಮಗೆ ಯಾವುದಿಷ್ಟ, ಇವಾಗ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಲ್ವ, ಅವರು ಯಾವ ಬಟ್ಟೆ ತೊಟ್ಟರೆ ನಿಮಗಿಷ್ಟ ಆಗ್ತಾಯಿತ್ತು ಆ ಬಟ್ಟೆನಲ್ಲಿ ನಿಮಗೆ ಕಾಣಿಸ್ಕೋತಾರೆ. ಯಾಕಂದರೆ ನಿಮಗೆ ಖುಷಿ ಪಡಿಸ್ಬೇಕು ಅವರು. ಓಕೆ, ಆ ಆತ್ಮಗಳನ್ನು ಕರೆದಾಗ ನೀವು ಅವರನ್ನು ಯಾವ ಬಟ್ಟೆನಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಿ ಅದೇ ಬಟ್ಟೆನಲ್ಲಿ ಅವ್ರು ಬಂದಿರ್ತಾರೆ. ಓಕೆ, ಹೇಳಬೇಕಂದ್ರೆ ಕೆಲವು ಆತ್ಮಗಳು ತುಂಬ ದುಃಖದಿಂದ ತುಂಬ ಒದ್ದಾಡಿ ನೋವಲ್ಲಿ ಹೋಗಿರೋ ಆತ್ಮಗಳು ಮೇಲೆ ಟ್ರೀಟ್ಮೆಂಟ್ ಪಡಿತಾ ಇರ್ತಾರಲ್ಲ ಸ್ವರ್ಗದಲ್ಲಿ, ಆ ಸ್ವರ್ಗದಲ್ಲಿ ಕೋಣೆಗಳು ಯಾವ ಥರ ಇರುತ್ತೆ ಹೇಳಿ? ಫುಲ್ಲು ಬೆಡ್ ಎಲ್ಲ ವೈಟ್ ಕಲರ್, ಫುಲ್ ವೈಟ್ ಕಲರ್. ಒಂದು ಸ್ವಲ್ಪನೂ ಅಲ್ಲಿ ಏನು ಹೇಳಬೇಕು, ಕ್ಲೀನ್ ಇಲ್ಲ ಅಂತ ಹೇಳೋ ಥರ ಇಲ್ಲ. ಕ್ಲೀನಾಗಿ ವೈಟಾಗಿ, ಅವರು ಕೂಡ ವೈಟ್ ಬಟ್ಟೆನಲ್ಲೇ ಇರ್ತಾರೆ. ಬೆಡ್ಗಳೆಲ್ಲ ವೈಟ್ಗಳು, ಅವ್ರ ರೂಮೆಲ್ಲ ವೈಟ್ ಇರುತ್ತೆ. ಓಕೆ, ತುಂಬ ವೈಟಾಗಿರುತ್ತೆ ಮೇಲೆ. ಓಕೆ, ವೈಟ್ ಕಲರ್ ಬಟ್ಟೆನಲ್ಲಿ ಅವರು ಇರ್ತಾರೆ. ಇನ್ನು ಎಷ್ಟೇ ನಾವು ಆತ್ಮಗಳನ್ನು ಕರೆದಾಗ ಫಸ್ಟು ನಾವು ಅವ್ರು ಏನು ತೊಟ್ಟಿದ್ದಾರೆ ನೋಡಿ ಅಂತ ಹೇಳಿದಾಗ, ವೈಟ್ ಕಲರ್ ಬಟ್ಟೆ ತೊಟ್ಟಿದ್ದಾರೆ ಅಂತ 90% ಆತ್ಮಗಳು ವೈಟ್ ಕಲರ್ ಬಟ್ಟೆ ತೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇನ್ನು 10% ಏನಿದೆ ಅಲ್ಲ, ಅದರಲ್ಲಿ ಅವರು ಕೆಳಗಡೆ ಇದ್ದಾಗ ಯಾವ ಬಟ್ಟೆ ಉಡ್ತಾ ಇದ್ರಲ್ಲ ಆ ಬಟ್ಟೆನಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ, ನನಗಿಷ್ಟ ಆಗಿರೋ ಬಟ್ಟೆನ ತೊಟ್ಕೊಂಡ್ಬಂದಿದ್ದಾರೆ ಅಂತ ಹೇಳ್ತಾರೆ. ಓಕೆ, ಇದು ನನ್ನ ರಿಸರ್ಚಲ್ಲಿ ನಾನು ಕರೆಸಿ ಆತ್ಮಗಳನ್ನ ಕರೆಸಿ ಮಾತಾಡೋ ಇದರಲ್ಲಿ ಈ ಥರ ಇದೆ. ಇನ್ನು ಕೆಲವರು ದೊಡ್ಡವರು, ನಮಗಿಂತ ದೊಡ್ಡವರು, ಬ್ರೈನ್ ವೀಸ್, ಓಕೆ, ಇವರೆಲ್ಲ ದೊಡ್ಡ ವ್ಯಕ್ತಿಗಳು ಆತ್ಮಗಳ ಜೊತೆ ಸಂಪರ್ಕ ಮಾಡಿದಾರಲ್ಲ, ಅವ್ರು ಯಾರೂ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆತ್ಮಗಳು ಬರೀ ಬೆತ್ತಲೆಯಲ್ಲಿ ಬಂದು ಮಾತಾಡಿದಾರಂತೆ, ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅವರ ಸೆಷನ್ನಲ್ಲೂ ಕೂಡ ಆತ್ಮಗಳು ಬಟ್ಟೆ ಹಾಕ್ಕೊಂಡು ಬಂದು ಮಾತಾಡಿರೋದಿದೆ. ಓಕೆ, ಇನ್ನು ನಿಮ್ಮ ಕನಸಲ್ಲೂ ಕೂಡ ನೋಡಿ, ನಿಮ್ಮ ಕನಸಲ್ಲಿ ಸತ್ತ ವ್ಯಕ್ತಿ ಬರ್ತಾರೆ ಅಂದರೆ ಅವ್ರು ಸುಮ್ಮನೆ ಬರಲ್ಲ, ನಿಜವಾಗ್ಲೂ ಬಂದಿರ್ತಾರೆ. ಅವ್ರು ಹೆಂಗೆ ಬಂದಿರ್ತಾರೆ? ಬಟ್ಟೆ ಇಲ್ಲದೇ ಬಂದಿರ್ತಾರೆ ಅವರು, ಇಲ್ಲಲ್ವಾ? ಸತ್ತ ವ್ಯಕ್ತಿ ಕನಸಲ್ಲಿ ಬರ್ತಾರೆ ಅಂದರೆ ಇದರ ಅರ್ಥ ನಿಜವಾಗ್ಲೂ ಬಂದಿರ್ತಾರೆ ಅವರು ನಿಮ್ಮನ್ನು ಭೇಟಿ ಆಗೋದಕ್ಕೆ. ಅವರು ಯಾವ ಬಟ್ಟೆನ ಬಂದಿರ್ತಾರೆ ಅದನ್ನು ಸ್ವಲ್ಪ ಗಮನಿಸಿ. ಓಕೆ, ಬಟ್ಟೆ ಮಾತ್ರ ತೊಟ್ಕೊಂಡಿರ್ತಾರೆ. ವೈಟ್ ಕಲರ್ ಆಗಿರ್ಬೋದು, ನಿಮಗೆ ಇಷ್ಟ ಆಗಿರೋ ಬಟ್ಟೆ ಆಗಿರ್ಬೋದು, ಅಥವಾ ಅವ್ರಿಗೆ ಇಷ್ಟ ಆಗಿರೋ ಬಟ್ಟೆ ಆಗಿರ್ಬೋದು, ಅಥವಾ ಅವರು ಕೊನೆ ಗಳಿಗೆನಲ್ಲಿ ಯಾವ ಬಟ್ಟೆಯಲ್ಲಿ ಅವರು ಡೆತ್ ಆದರು ಅದೇ ಬಟ್ಟೆನಲ್ಲಿ ಬಂದು ನಿಮಗೆ ಕಾಣಿಸ್ಕೋತಾರೆ. ಆಕ್ಸಿಡೆಂಟ್ ಆಗಬೇಕಂದ್ರೆ ಯಾವ ಬಟ್ಟೆನಲ್ಲಿದ್ದರೂ ಅದೇ ಬಟ್ಟೆನಲ್ಲಿ ಅವರು ಬರ್ತಾರೆ. ಓಕೆ, ಸಾಯೋವಾಗ ಯಾವ ಬಟ್ಟೆನಲ್ಲಿದ್ದರು ಲಾಸ್ಟ್ ಕೊನೆಯದಾಗಿ ಆ ಬಟ್ಟೆನಲ್ಲಿ ಬಂದು ನಿಮಗೆ ಕಾಣಿಸ್ಕೋತಾರೆ. ಓಕೆ, ಟೋಟಲಾಗಿ ಬಟ್ಟೆನಲ್ಲೇ ಬಂದು ಅವರು ನಿಮಗೆ ಕಾಣಿಸ್ಕೋತಾರೆ. ಯಾವತ್ತೂ ಅವರು ಬಟ್ಟೆ ಹಾಕ್ಕೊಳ್ದೇ ಬಂದು ಕಾಣಿಸ್ಕೊಂಡಿರೋದು ಎಲ್ಲೂ ನಾವು ನೋಡಿಲ್ಲ ಇದುವರೆಗೂ. ಓಕೆ, ಆತ್ಮಗಳು ಬಟ್ಟೆ ಹಾಕ್ಕೊಂಡಿರುತ್ತೆ, ಬಟ್ಟೆನಲ್ಲೇ ಅವರು ಬಂದು ನಮಗೆ ಕಾಣಿಸ್ಕೋತಾರೆ. ನಮ್ಮ ತಂದೆಯವ್ರ ಜೊತೆ ಮಾತಾಡಿದಾಗ ಅವರು ದೋತ್ರ, ವೈಟ್ ಕಲರ್ ದೋತ್ರ, ವೈಟ್ ಕಲರ್ ಶರ್ಟು, ವೈಟ್ ಕಲರ್ ಟೋಪಿ, ಆಮೇಲೆ ಕೆಂಪು ಟವಲ್ ಅವರು ಹಾಕ್ತಾಯಿದ್ರು. ಓಕೆ, ಕೆಂಪು ಟವಲ್ ಹೆಗಲ ಮೇಲೆ ಅವ್ರು ಹಾಕ್ತಾಯಿದ್ರು. ಅದೇ ವೇಷದಲ್ಲಿ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನನ್ನ ಕನಸಲ್ಲೂ ಕೂಡ ಅದೇ ವೇಷದಲ್ಲಿ ಬರ್ತಾರೆ. ಓಕೆ, ಹಾಗೆಯೇ
ನಿಮ್ಮನ್ನು ಬಿಟ್ಟು ಹೋಗಿರೋ ಜನ ಯಾವ ರೀತಿ ಕನಸಲ್ಲಿ ಬರ್ತಾರೆ. ನಾನು ನಮ್ಮ ತಂದೆನ ಕನಸಲ್ಲೂ ಕೂಡ ಅದೇ ಬಟ್ಟೆಯಲ್ಲಿ ನೋಡ್ತೀನಿ. ಕೆಂಪು ಕಲರ್ ಬಟ್ಟೆಯಲ್ಲಿ ಯಾಕೆ ಬರ್ಬೇಕು ಹೇಳಿ? ಅವ್ರು ಕೆಳಗಡೆ ಇದ್ದಾಗ ಅದೇ ಕೆಂಪು ಕಲರ್ ಟವಲ್ನ ಅವ್ರು ಹಾಕೋತಾಯಿದ್ರು. ಓಕೆ, ಅದರಲ್ಲೇ ನಮಗೆ ಅವರು ಕಾಣಿಸ್ಕೋತಾರೆ. ಇನ್ನು ನನ್ನ ಬ್ರದರ್ ಅವರು ಕೂಡ, ನನ್ನ ಕಸಿನ್ ಬ್ರದರ್ ಕೂಡ ಸ್ವರ್ಗಕ್ಕೆ ಹೋಗಿದ್ದಾರೆ. ಅವ್ರಿಗೆ ನಾನು ಕೊನೆ ಗಳಿಗೆಯಲ್ಲಿ ಬಟ್ಟೆ ಕೊಡಿಸಿದ್ದೆ. ಅವ್ರನ್ನ ಕರೆದಾಗ ನಾನು ಯಾವ ಕಲರ್ ಬಟ್ಟೆ ಕೊಡಿಸಿದ್ದೆ ಅದೇ ಕಲರ್ ಬಟ್ಟೆನಲ್ಲಿ ಅವರು ಬರ್ತಾರೆ ಮಾತಾಡೋದಕ್ಕೆ. ಆಮೇಲೆ ನಮ್ಮ ಕನಸಲ್ಲೂ ಕೂಡ ಅವರು ಅದೇ ಬಟ್ಟೆನಲ್ಲಿ ಬರ್ತಾರೆ. ಯಾಕಂದರೆ ನಮಗೆ ಖುಷಿ ಪಡಿಸ್ಬೇಕು ಅವರು. ನಾವು ಯಾವ ರೀತಿ ಖುಷಿ ಪಡ್ತೀವಿ ಅದೇ ಬಟ್ಟೆನಲ್ಲಿ ಅವ್ರು ಬಂದು ನಮಗೆ ಕಾಣಿಸ್ಕೋತಾರೆ. ಓಕೆ, ಆ ಪವರ್ ಅಂತೂ ಅವ್ರ ಹತ್ರ ಇರುತ್ತೆ. ಯಾವತ್ತೂ ಅವರು ಬರೀ ಮೈಯಲ್ಲಿ ಅವರು ಬಂದಿಲ್ಲ. ಯಾವುದೇ ಆತ್ಮಗಳಾಗಲಿ ಬರೀ ಮೈಯಲ್ಲಿ ಬಂದಿಲ್ಲ ಇದುವರೆಗೂ. ಓಕೆ, ಸೊ ಆತ್ಮಗಳೆಲ್ಲ ಬಟ್ಟೆ ಹಾಕ್ಕೊಳ್ತವೆ. ಇನ್ನು ಜಾಸ್ತಿ ವೈಟ್ ಕಲರ್ ಬಟ್ಟೆನಲ್ಲಿ ನೀವು ಆತ್ಮಗಳನ್ನ ನೋಡ್ತೀರ. ಆಮೇಲೆ ನಿಮಗಿಷ್ಟ ಆಗಿರೋ ಬಟ್ಟೆನಲ್ಲಿ ಅವ್ರು ಬರ್ತಾರೆ, ಅವ್ರಿಗೆ ಇಷ್ಟ ಆಗಿರೋ ಬಟ್ಟೆನಲ್ಲಿ ಬರ್ತಾರೆ. ಇಲ್ಲ ಕೊನೆಯದಾಗಿ ಯಾವ ಬಟ್ಟೆನಲ್ಲಿ ಅವರ ಜೀವ ಹೋಗಿರುತ್ತೆ, ಅವರು ಒಂದು ದೇಹದಿಂದ ಅವರ ಪ್ರಾಣ ಹೊರಗಡೆ ಬರಬೇಕಾದ್ರೆ ಯಾವ ಬಟ್ಟೆನಲ್ಲಿ ಅವರು ಇದ್ದರು ಆ ಬಟ್ಟೆನಲ್ಲಿ ನಿಮಗೆ ಕಾಣಿಸ್ಕೋತಾರೆ. ಟೋಟಲಾಗಿ ಬಟ್ಟೆ ಹಾಕ್ಕೊಂಡೇ ಆತ್ಮ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಓಕೆ, ಆತ್ಮ ನಿಮಗೆ ಖುಷಿ ಪಡಿಸ್ಬೇಕು. ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಒಂದು ಆತ್ಮ ನಿಮ್ಮನ್ನು ಖುಷಿ ಪಡಿಸ್ಬೇಕು ಅಂದರೆ ನಿಮಗಿಷ್ಟ ಆಗಿರೋ ಬಟ್ಟೆನಲ್ಲಿ ಬರುತ್ತೆ ಅಲ್ವಾ? ಹಾಗೆ ನೀವು ಆ ಆತ್ಮ ಖುಷಿ ಪಡಬೇಕಂದ್ರೆ ಏನು ಮಾಡಬೇಕು? ನೀವೇನು ಮಾಡಿದ್ರೆ ಆ ಆತ್ಮ ಖುಷಿಯಾಗಿರುತ್ತೆ, ಖುಷಿ ಪಡುತ್ತೆ ಅಲ್ವಾ? ಆ ಥರ ನೀವು ಇರಬೇಕು ಅಲ್ವಾ? ನಿಮಗೋಸ್ಕರ ಅದು ಎಲ್ಲನೂ ನೋಡಿ, ಬಟ್ಟೆ ನಿಮ್ಗಿಷ್ಟ ಆಗಿರೋ ಬಟ್ಟೆನಲ್ಲಿ ಬಂದು ಅದು ಕಾಣಿಸ್ಕೊಳ್ಳುತ್ತೆ. ನಿಮಗೋಸ್ಕರ ಎಲ್ಲವನ್ನು ಮಾಡುತ್ತೆ ಅದು ಅಲ್ವಾ? ಅದಕ್ಕೋಸ್ಕರ ನೀವು ಸ್ವಲ್ಪನಾದರೂ ಮಾಡಲೇಬೇಕು. ಸೊ ನೀವು ದುಃಖದಲ್ಲಿ ಇರಬಾರ್ದು. ಸರಿ, ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.